ಬಂಧುಗಳೇ, ರಸ್ತೆಯಲ್ಲಿ ಹಿಂಗೆ ಹೋಗ್ತಾ ಇದ್ದೆ, ಒಂದು ಬೈಕ್ ಶೋರೂಮ್ ಕಾಣಿಸ್ತು. ಸೈಡಿಗೆ ಹಾಕಿ ಹಂಗೆ ನೋಡ್ತಾ ಇದ್ದೆ. ಇವರು ಬಂದು ಕೇಳಿದರು ಯಾರು ಏನು ಬೇಕು ಅಂತ. ಹಂಗಾಗಿ ಬೈಕ್ ನೋಡಬೇಕು ಅಂದೆ. ಅದಕ್ಕೆ ಸೈಡಿಗೆ ಹಾಕಿ ಶಿವ ಮಾತಾಡೋಣ ಅಂದರು. ಅದಕ್ಕೆ ಸೈಡಿಗೆ ಹಾಕ್ತಾಯಿದ್ದೀನಿ. ಹಾಂ, ಅಲ್ಲಿಗೆ ಹಾಕ್ಲಾ? ಓಕೆ, ಅಲ್ಲಿಗೆ ಹಾಕ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಬೈಕ್ ಇದೆ ಈ ಹೋಂಡಾ ಶೋರೂಮಲ್ಲಿ. ನಾನು 100cc ಗಾಡಿಗಳು ಬಿಟ್ಟು ಯಾವ ಗಾಡಿಗಳನ್ನೂ ಓಡಿಸಿಲ್ಲ. ನಾನು ಅಪ್ಗ್ರೇಡ್ ಏನಾರು ಮಾಡ್ಕೊತಿದ್ಯಾ ಸತೀಶ್ ಹಿರೇಗೌಡ ಅಂತ ಕೇಳಿದ್ರೆ ಯೋಚನೆ ಮಾಡಿದ್ದೀನಿ ಬಂಧುಗಳೇ, ಒಂದು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ. ಈಗಿನ ಜನ್ರೇಷನಲ್ಲಿ ಒಂದು ಸ್ವಲ್ಪ ಬೈಕ್ಗಳು ಬೇಕು, ಒಂದು ಅಡ್ವೆಂಚರ್ ಬೈಕ್ಗಳು, ಒಂದು 200cc ಮಿನಿಮಮ್ ಇರಬೇಕು. ಆ ಕಾರಣದಿಂದ ನಾನು ಯೋಚನೆ ಮಾಡಿದ್ದೀನಿ ಬೈಕ್ ಅಪ್ಗ್ರೇಡ್ ಮಾಡೋದಕ್ಕೆ. ಸುಮ್ಮನೆ ಶೋರೂಮ್ ಹತ್ರ ನೋಡೋಣ ಅಂತ ತಲೆ ಹಿಂಗೆ ಆಡಿಸ್ತೀವಿ. ಬನ್ನಿ ಸರ್ ಒಳಗೆ ಅಂತ ಕರೆದ್ರೆ ಅತ್ಲಾಗ ಹೋಗ್ತಾಯಿದ್ದೀನಿ, ನೋಡೋಣ ಹೇಗಿದೆ ಅಂತ ಗಾಡಿ. ಸರಿ ಬಂಧುಗಳೇ, ಮ್ಯಾನೇಜರ್ ಬಂದರು. ನಾನು ರಿವ್ಯೂ ಮಾಡ್ತೀನಿ ಬೈಕ್, ನಿಮ್ದು ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂದಿದ್ದಕ್ಕೆ ಅವರೇ ಬಂದರು. ಎಕ್ಸ್ಪ್ಲೇನ್ ಮಾಡ್ತಾರಂತೆ ಯಾವುದೆಲ್ಲ ಬೈಕ್ ಇದೆ ಇದು. ಆಯ್ತು. ಇವೆಲ್ಲ ಯಾರು ಅಡ್ವೆಂಚರ್ ಕ್ಯಾಟಗರಿ ಬರಲ್ವಾ? ಏನು ಹಾರ್ನೆಟ್ ಅಂತ? CC 184 CC 184. ಓಕೆ. ಇದೆಲ್ಲ ಟ್ಯೂಬ್ಲೆಸ್ ಟೈರೇ? ನಿಮಗೆ 140mm ಟೈರ್ ಬರುತ್ತೆ ಇದು. ಸೊ ನಿಮಗೆ ಬೆಟರ್ ರೋಡ್ ವಿತ್ ಬರುತ್ತೆ. ನಿಮಗೆ ಲಾಂಗ್ ರೈಡ್ಸ್ ಆಗಲಿ ಯಾವುದೇ ರೋಡ್ ಕಂಡೀಷನ್ ನಿಮಗೆ ರೋಡ್ ಬರುತ್ತೆ. ನಿಮಗೆ ಡ್ಯೂಯಲ್ ಡಿಸ್ಕ್ ಬರುತ್ತೆ. ಡ್ಯೂಯಲ್ ಡಿಸ್ಕ್? ಹೌದು. ಫ್ರಂಟ್ ಸಿಂಗಲ್ ಚಾನಲ್ ABS ಬರುತ್ತೆ. ಓಕೆ. ಈ ಬ್ಯಾಕ್ ಇಲ್ಲ, ಇದು ABS ಇಲ್ಲ, ಬಟ್ ನಿಮಗೆ ಡಿಸ್ಕ್ ಬರುತ್ತೆ. ಡಿಸ್ಕ್ ಬರುತ್ತೆ ನಿಮಗೆ. ವೆಹಿಕಲ್ಸ್ ಅಲ್ಲಿ ಫ್ರಂಟ್ ಬ್ರೇಕ್ ಎಲ್ಲ ನಿಮಗೆ ಸ್ಕಿಡ್ ಆಗೋದು. ಈಗ ಫ್ರಂಟ್ ABS ಇತ್ತಂದ್ರೆ ವೀಲ್ ಲಾಕ್ ಆಗಲ್ಲ. ಓಕೆ. ಸೊ ABS ಅಪ್ಲೈ ಆಗುತ್ತೆ, ವೆಹಿಕಲ್ ಸ್ಕಿಡ್ ಆಗಲ್ಲ. ABS ಅಂದ್ರೆ ABS ಇರೋ ಸ್ಕಿಡ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದು ABS ಸಿಸ್ಟಮ್ ಮಾಡಿರೋದಾ? ಪ್ಲಸ್ ನಾರ್ಮಲ್ ವೆಹಿಕಲ್ ಎರಡು ನಿಮಗೆ ಡಿಸ್ಟೆನ್ಸ್ ಆಫ್ ಬ್ರೇಕಿಂಗ್ ಸೇಮ್ ಇರ್ತದೆ. ಬಟ್ ನಾರ್ಮಲ್ ವೆಹಿಕಲ್ ನಿಮಗೆ ಬ್ರೇಕ್ ಅಪ್ಲೈ ಮಾಡಿದ್ರೆ ಡಿಪೆಂಡ್ ಅಪಾನ್ ದ ಪ್ರೆಷರ್ ನಿಮಗೆ ವೀಲ್ ಲಾಕ್ ಆಗುತ್ತೆ. ಬಟ್ ABS ಇತರ ನಿಮಗೆ ವೀಲ್ ಲಾಕ್ ಆಗಲ್ಲ. ಓಕೆ. ವೀಲ್ ನ ಅದು ಒಂಥರ ಹಿಡಿದು ಬಿಡ್ತಾ ಇರ್ತದೆ. ಓಕೆ. ಒಂದ್ಸರಿ ಬ್ರೇಕ್ ಹಿಡಿದ್ರೆ 1 ಸೆಕೆಂಡಿಗೆ ಇಷ್ಟು ಟೈಮ್ ಅಂತ ಹಿಡಿದು ಬಿಡುತ್ತೆ ಬ್ರೇಕ್. ಆಗ ಸ್ಕಿಡ್ ಆಗಲ್ಲ. ಓಕೆ. ಅದಕ್ಕೆ ABS ಸಿಸ್ಟಮ್ ಅಂತ ಇದು ಮಾಡಿರೋದು. ಓಕೆ. ಎಲ್ಲ ಗಾಡೀಲಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ABS ಇದ್ರೆ ಆ ಸಿಸ್ಟಮ್ ಅದು. ಇದು ಬಂದು ABS ಚಾನಲ್ ಇದು. ಓಕೆ. ಇದು ಇದೆಯಲ್ಲ, ಇದು ABS ಚಾನಲ್ ಇದು. ನಾರ್ಮಲ್ ಡಿಸ್ಕ್ ಬ್ರೇಕ್. ಓಕೆ. ಡಿಸ್ಕ್ ಎಲ್ಲ ವೆಹಿಕಲ್ ಬರುತ್ತೆ. ಈ ABS CC ಅಬೌವ್ 125 ನಿಮಗೆ. ಇಲ್ಲಿ ಏನು ಕಾಣಿಸ್ತಿದೆ ಬಂಧುಗಳೇ, ಇದೇ ABS. ಇದಿತ್ತು ಅಂದರೆ ABS ಸಿಸ್ಟಮ್ ಇದು. ಡಿಸ್ಕ್ ನಾರ್ಮಲಿ ಆಲ್ಮೋಸ್ಟ್ ಎಲ್ಲ ಬೈಕ್ಗಳಲ್ಲಿ ಇರುತ್ತೆ. ನೀವು ಈ ಬೈಕಲ್ಲಿ ಬ್ಯಾಕಲ್ಲಿ ನೋಡ್ಬೋದು ಬರೀ ಡಿಸ್ಕ್ ಇದೆ, ABS ಇಲ್ಲ. ಹಂಗಾಗಿ ಫ್ರಂಟ್ ABS ಇದೆ ಇದಕ್ಕೆ. ಹೊಸ ವೆಹಿಕಲ್ ಅಂತ ಇರುತ್ತೆ ಹೋಂಡಾ ಕಡೆಯಿಂದ. ಓಹೋ. ಇದೇನಾ ಅಡ್ವೆಂಚರ್ ಗಾಡಿ ಅಂತ ನೀವು ಹೇಳಿದ್ದು? ಹೌದು. ನಾನು ಆ್ಯಕ್ಚುಲಿ ನೋಡೋಕೆ ಬಂದಿದ್ದೆ ಈ ಥರ ಗಾಡಿಗಳು, ನಿಮ್ಮಲ್ಲಿ ಯಾವ ಥರ ಅಡ್ವೆಂಚರ್ ಇದೆ ಅಂತ. ಏನಿದು ಗಾಡಿ ಹೆಸರು? CB 200X ಅಂತ. CB 200X. ಸ್ಪೆಸಿಫಿಕೇಶನ್ ನೋಡೋಣ ಬನ್ನಿ ಗಾಡಿ. ಏನಿದೆ ಇದು? ಇದು ಟ್ಯೂಬ್ಲೆಸ್ಸಾ ಎರಡೂ? ಆ್ಯಕ್ಚುಲಿ ಯಾಕೆ ಟ್ಯೂಬ್ಲೆಸ್ ಅಂತ ಕೇಳ್ತಿದ್ದೀನಿ ಅಂದರೆ ಅಡ್ವೆಂಚರ್ ಬೈಕ್ಗಳಿಗೆ ಟ್ಯೂಬ್ಲೆಸ್ ಕೊಡಲ್ಲ ನಾರ್ಮಲಿ. ವೆಹಿಕಲ್ ನೋಡಿ ನಿಮಗೆ ಹೊಸ ಮಾಡಲಲ್ಲಿ ನಕಲಲ್ಲೇ ನಿಮಗೆ ಇಂಡಿಕೇಟರ್ಸ್ ಬರ್ತಿದೆ ಅಲ್ಲಿ. ಓಕೆ. ಕಂಪ್ಲೀಟ್ LED ಇಂಡಿಕೇಟರ್ಸ್. ವಿತ್ LED ಹೆಡ್ಲ್ಯಾಂಪ್. ಓಕೆ. ಫುಲ್ಲಿ LED ಹೆಡ್ಲ್ಯಾಂಪ್. ನಿಮಗೆ ಡಿಜಿಟಲ್ ಮೀಟರ್ ನಿಮಗೆ ಇಟ್ಸ್ ಫುಲ್ಲಿ ಡಿಜಿಟಲ್ ಮೀಟರ್ ವೆಹಿಕಲ್ ಅಲ್ಲಿ ನಿಮಗೆ. ಓಕೆ. ಸೊ ನಿಮಗೆ ಗೇರ್ ಇಂಡಿಕೇಟರ್, ಟೈಮು, ಫ್ಯೂಲು, RPM, ಸ್ಪೀಡ್ ಎಲ್ಲ ಬರುತ್ತೆ ನಿಮಗೆ. ಎಲ್ಲ ಇದರಲ್ಲೇ ತೋರಿಸುತ್ತೆ. ಓಕೆ. ಇದು ಒಳ್ಳೆ ಸಖತ್ತಾಗಿದೆ ಅಡ್ವೆಂಚರ್ ಗಾಡಿ. ಇದು ಬ್ರೇಕ್ ಏನಿದು? ABS ಎರಡು ಬೋತ್ ಸೈಡಾ? ಇಲ್ಲ, ಸಿಂಗಲ್ ಚಾನಲ್ ABS. ಓಕೆ. ಫ್ರಂಟ್ ABS, ಬ್ಯಾಕು ಡಿಸ್ಕ್ ಬರುತ್ತೆ. ಓಕೆ. ಫೆಸಿಲಿಟಿ ಏನಂದ್ರೆ ನೋಡಿ ನಿಮಗೆ ಅಪ್ಸೈಡ್ ಡೌನ್ ಸ್ಟಾಕ್ಸ್ ಬರ್ತದೆ ಅಲ್ಲಿ. ಓಕೆ. ಅಪ್ಸೈಡ್ ಡೌನ್ ಸ್ಟಾಕ್ಸ್ ಬರ್ತದೆ ಅಲ್ಲಿ. ಬೆನಿಫಿಟ್ ಅಂದ್ರೆ ನಿಮಗೆ ನಾರ್ಮಲ್ ಸ್ಟಾಕ್ ಹಾಕೋದಕ್ಕಿಂತ ಅಪ್ಸೈಡ್ ಡೌನ್ ಇದ್ರೆ ನಿಮಗೆ ರಫ್ ರೋಡ್ಸ್ ಅಲ್ಲಿ ತುಂಬಾ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಓಕೆ. ಈ ತರ ಇದ್ರೆ ನಾರ್ಮಲಿ ಏನಾಗುತ್ತೆ ಅಂದ್ರೆ ಈ ಪಾರ್ಟ್ ಕೆಳಗಡೆ ಇರುತ್ತೆ ಎಲ್ಲ ಬೈಕ್ಗಳಲ್ಲೂ, ಇದು ಮೇಲಿರುತ್ತೆ. ಇದು ಅಪ್ಸೈಡ್ ಡೌನ್ ಬರುತ್ತೆ. ಅದರಿಂದ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಈ ತರ ಬರುತ್ತೆ ನಿಮಗೆ. ಓಕೆ. ಸೊ ನಿಮಗೆ ಬೆಟರ್ ಸಸ್ಪೆನ್ಷನ್ ಬರುತ್ತೆ ಆನ್ ರೋಡ್ ಅಲ್ಲಿ. ಓಕೆ. ಫೈನ್. ಓಕೆ. ಒಳ್ಳೆ ಅಡ್ವೆಂಚರ್ ಗಾಡಿ. ಇದೇನು ಮೈಲೇಜ್ ಎಲ್ಲ ಏನು ಬರ್ತಿದ್ದು? ನ್ಯೂ ವೆಹಿಕಲ್ ಇನ್ನ ಆನ್ ರೋಡ್ ಬಂದಿಲ್ಲ, ಇದು ಜಸ್ಟ್ ಲಾಂಚ್ ಆಗಿದೆ. ಜಸ್ಟ್ ಲಾಂಚ್ ಆಗಿರೋ ಗಾಡಿನ ಇದು? 40 ಗಂಟ ಎಕ್ಸ್ಪೆಕ್ಟೇಷನ್ ಇದೆ ಈಗ. 41 ಇದೆ. ಅರೌಂಡ್ 40 ಎಕ್ಸ್ಪೆಕ್ಟೇಷನ್ ಇದೆ. 40 ಅರೌಂಡ್ ಏನು ಪ್ರಾಮಿಸ್ ಮಾಡ್ತಾ ಇದ್ದಾರೆ? 40 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ನಿಮಗೆ ಹೊಸ ಟೈರ್ ಪ್ಯಾಟರ್ನ್ ಇದು. ಓಕೆ. ವೆಹಿಕಲ್ಸ್ ನಿಮಗೆ ಟೈರ್ ಪ್ಯಾಟರ್ನ್ ಇಷ್ಟು ಆಗಿರಲ್ಲ ನಿಮಗೆ. ರೇರ್ ಅಷ್ಟೇ ಇದು. 140 ಟೈರ್ ಬರುತ್ತೆ ನಿಮಗೆ. ನಿಮಗೆ ಟೈರ್ ಪ್ಯಾಟರ್ನ್ಸ್ ಇದೆಯಲ್ಲ
ಓಕೆ ಒಳ್ಳೆ ಗ್ರಿಪ್ ಬರುತ್ತೆ ಆನ್ ರೋಡಲ್ಲಿ. ಈ ತರ ಗ್ರಿಪ್ ಸೆಗ್ಮೆಂಟ್ ವೆಹಿಕಲ್ಸ್ ಅಲ್ಲಿ ಸಿಗಲ್ಲ ನಿಮಗೆ. ಓಕೆ ಓಕೆ. ಸಸ್ಪೆನ್ಷನ್ ಮೋನೋ ಇದು, ಸಸ್ಪೆನ್ಷನ್ ಎರಡು ಬರಲ್ಲ. ಓಕೆ, ಒಂದೇ ಒಂದು ಸಸ್ಪೆನ್ಷನ್ ಮೋನೋ ಇತ್ತು ನಿಮಗೆ ಬ್ಯಾಕ್ ಪೇನ್ ಬಾಡಿ ಪ್ರಾಬ್ಲಮ್ ಬರಲ್ಲ ನಿಮಗೆ. ಪೊಸಿಷನ್ ಚೆನ್ನಾಗಿರ್ತದೆ. ಅದು ಹ್ಯಾಂಡಲ್ ಸಹ ಅಷ್ಟೇ ಇದು ಹೈಟ್ ಕೊಟ್ಟಿದ್ದೀರಿ. ಬೇರೆ ವೆಹಿಕಲ್ ಹ್ಯಾಂಡಲ್ ಬಟ್ ಡೌನ್ ಬರುತ್ತೆ. ಕುತ್ಕೊಂಡು ನೋಡ್ಬೋದಾ? ನಾನು ಪ್ರಿಪೇರ್ ಆಗಿ ಬಂದಿರಲಿಲ್ಲ ನಿಮ್ಮ ಇದಕ್ಕೆ, ಸುಮ್ಮನೆ ರೋಡಲ್ಲಿ ಹೋಗೋಂಗೆ. ಆಗಲಿ ನಂದು ಚಾನಲಲ್ಲಿ ನೀವು ಇದು ನೋಡ್ತಾ ಇರಿ, ಅಪ್ಲೋಡ್ ಮಾಡ್ತೀನಿ ಇದನ್ನು. ಬಟ್ ಬಂಧುಗಳೇ, ಡೀಟೇಲಾಗಿ ನಾನು ಇದಕ್ಕೆ ಅಂತಲೇ ಬರಲಿಲ್ಲ, ರಸ್ತೆಯಲ್ಲಿ ಹೋಗುವಾಗ ಜಸ್ಟ್ ಶೋರೂಮಿಗೆ ಬಂದೆ. ನಾನು ಡೀಟೇಲಾಗಿ ಪರ್ಟಿಕ್ಯುಲರ್ ಗಾಡಿದು ಇದ್ರ ಬಗ್ಗೆನೇ ಒಂದು ಡೀಟೇಲಾಗಿ ಒಂದು ವೀಡಿಯೋ ಮಾಡಬೇಕು ಅಂದರೆ ಸಪ್ರೇಟಾಗಿ ನಾನು ವೀಡಿಯೋ ಮಾಡ್ತೀನಿ. ಈಗ ಜಸ್ಟ್ ನಾನು ಈ ಶೋರೂಮಲ್ಲಿ ಏನೆಲ್ಲ ಗಾಡಿ ಇದೆ ಅಂತ ಜಸ್ಟ್ ನೋಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಓಕೆ ಫೈನ್. ಒಳ್ಳೆ ಹೈಟಲ್ಲಿ ಸಖತ್ತಾಗಿದೆ ಬಂಧುಗಳೇ. ನನ್ನ ಹೈಟ್ ಬಂದು 5.7. ನಾನೊಂದು ಸ್ವಲ್ಪ ಅದೇ ನಿಂತ್ಕೋಬೋದು ಗ್ರೌಂಡಲ್ಲಿ. ಕರೆಕ್ಟಾಗಿ ನೋಡಿದ್ರೆ ಗ್ರೌಂಡಲ್ಲಿ ಕಾಲು ಎಡ್ಕೊತ್ತೆ ನಮಗೆ ನೀಟಾಗಿದ್ದು. ಅಡ್ವೆಂಚರ್ ಗಾಡಿ ಅಂತೆ, ಸೂಪರ್. ಓಕೆ ಫೈನ್. ಬಂಧುಗಳೇ, ಶೋರೂಮ್ ವಿಸಿಟ್ ಮಾಡೋಕ್ಕೆ ಬಂದಿದ್ದರಿಂದ ನಾನು ತುಂಬ ಡೀಟೇಲ್ಸ್ನ ಕೊಟ್ಟಿಲ್ಲ ಅಂತ ನನಗೂ ಗೊತ್ತು. ಬಟ್ ಮುಂದಿನ ಬಾರಿ ಬಂದಾಗ ನಾನು ಬೈಕಿನ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಅದರದ್ದು ಕಂಪ್ಲೀಟ್ ಮಾಹಿತಿನ ಕೊಡೋತಕ್ಕಂಥ ಪ್ರಯತ್ನ ಮಾಡ್ತೀನಿ. ಇದು ನನ್ನ ಮೊದಲನೇ ವಿಡಿಯೋ ನಾನು ಬೈಕ್ ರಿವ್ಯೂ ಮಾಡ್ತಾ ಇದ್ದಿದ್ದು, ಹಾಗಾಗಿ ನಾನು ತುಂಬ ಡೀಟೇಲಾಗಿ ಹೋಗೋಕ್ಕಾಗಲಿಲ್ಲ. ಈ ಬೈಕಿನ ಪ್ರೈಸ್ ಬಂದು 1,85,000 ಆಗುತ್ತೆ ಅಂತ ಹೇಳಿದರು. ಸಾಧ್ಯ ಆದರೆ ನಾನು ಬೈಕ್ ಅಪ್ಗ್ರೇಡ್ ಮಾಡಬೇಕಂದ್ರೆ ಬಹಳಷ್ಟು ಶೋರೂಮ್ಗೆ ಹೋಗಿ ಬೈಕ್ಗಳನ್ನ ಚೆಕ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನಾನು ಎಲ್ಲ ಬೈಕ್ಗಳನ್ನೂ ಚೆಕ್ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.